ಅದೇ ಅದೇ ಈಗ ವೆಬ್ಸೈಟ್ ನೋಡು, ನೀನು ಯಾವುದೇ ಏನೇ ವೆಬ್ಸೈಟ್ ಮಾಡಿದಾಗ ಸೇಮ್ ಅದೇ ಥರ ಡಿಸೈನನ್ನು ಮಾಡೋಕ್ಕೆ ಹೋಗ್ಬೇಡ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗಲೀಜಾಗಿದೆ ಇದೆಲ್ಲ. ಅಂದರೆ ಇರೋ ವೆಬ್ಸೈಟ್ಗಿಂತ ತುಂಬ ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ಯಾ. ಸೊ ಯಾವಾಗ್ಲೂ ಹೊಸ ಐಡಿಯಾಸನ್ನು ಹುಡ್ಕೊ. ಈಗ ಒಂದು ಇದು ಮಾಡಿದ್ದೀನಿ, ನೋಡಿದ್ರೆ ಸ್ವಲ್ಪ ಇದಾಗಬೇಕು, ಏನಾದರೂ ಸ್ವಲ್ಪ ಚೆನ್ನಾಗಿ ಇರೋವಂಥದ್ದು ಒಂದು ಐಡಿಯಾಸ್ ಮಾಡು. ಇಲ್ಲಾಂದರೆ ಯಾವುದಾದ್ರೂ ಓಲ್ಡ್ ಈಗ ನಮ್ಮ ಡಿಸೈನ್ ಇರೋದನ್ನೇ ಅದರಿಂದ ಒಂದು ಪಾರ್ಟ್ ತೊಗೋ. ಈಗ ಇದು ಮಾಡಿದ್ದೀವಿ ಕಲರ್ ಪ್ಲಸ್ಸಿಗೆ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವೆಬ್ಸೈಟ್ ಮಾಡ್ತಾ ಇದೆಯಾ ಅಂದರೆ ಕಂಟೆಂಟ್ ಈ ಥರ ಇದೆ ಅಂದರೆ ನೀನು ಥಿಂಕ್ ಮಾಡಬೇಕು, ಇದೇ ಥರ ಮಾಡ್ಬೋದು, ಈ ಥರ ಐಡಿಯಾಸನ್ನು ತಗೋ. ಬಟ್ ಇರೋದನ್ನೇ ಇವರು ಅವ್ರದ್ದೇನು ವೆಬ್ಸೈಟ್ ಇದೆ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀನು ಚೆನ್ನಾಗಿ ಮಾಡೋಕ್ಕಾಗಲ್ಲ. ನಿಂದು ಓನಾಗಿ ಯಾವಾಗಲೂ ಯುನೀಕಾಗಿ ಇರಬೇಕು. ಏನೇ ಐಡಿಯಾಸ್ ನೀನು ಕ್ರಿಯೇಟ್ ಮಾಡ್ತೀಯ ಅಂದರೆ ಒಂದು 2-3 ಕಡೆ ನೋಡ್ಬಿಟ್ಟು ಒಂದು ಮಾಡು, ಅದನ್ನೇ ಮಾಡೋಕ್ಕೆ ಹೋಗ್ಬೇಡ. ಸೊ ಇದಕ್ಕೆ ಶ್ಯಾಡೋ ಎಫೆಕ್ಟ್ ಇದೆ, ಎಲ್ಲದನ್ನು ನೋಡ್ಬೇಕಂಗೆ. ಒಂದು ಕಡೆ ಕ್ಲಾಸ್ ಕೊಟ್ಟಿದ್ದೀನಿ, ಸೊ ಎಲ್ಲ ಇಮೇಜಸ್ ನೀವು ಚೇಂಜ್ ಮಾಡಿದ್ರೆ ಅದೇ ಕ್ಲಾಸ್ ಇರುತ್ತೆ, ಅಲ್ಲಿ ಅಪ್ಲೈ ಆಗುತ್ತೆಲ್ಲ. ಸೊ ನಿಮ್ಮ ಪ್ರತಿ ಇಮೇಜಸ್ಸಿಗೆ ಮಾಡೋದು ಬೇಡ. ಮತ್ತು ಯಾವಾಗಲೂ ನೀನು ಇದನ್ನೇ ಯೂಸ್ ಮಾಡು, ಈ ಥರ ಟೆಕ್ಸ್ಟನ್ನು. ನೋಡಿ, ಈಗ ಈ ಕಡೆ ಇದೆ ಅಂದರೆ ಇದು ಈ ಸೈಡ್ ಇರಬೇಕು, ರೈಟ್ ಸೈಡು, ಬಟನ್ ರೈಟ್ ಸೈಡಿಗೆ ಹೋಗಬೇಕು. ನೋಡಿ, ಚೆನ್ನಾಗಿದೆ ಇದೀಗ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಬಟನ್ ತುಂಬ ಕೆಳಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ಸೈಜನ್ನು ಸ್ವಲ್ಪ ಕಮ್ಮಿ ಮಾಡಿ, ಇಲ್ಲಿ ಇದನ್ನು ಕಮ್ಮಿ ಮಾಡೋಣ. ಇಮೇಜನ್ನು ಸ್ವಲ್ಪ ಕೆಳಗಡೆ ಮಾಡಿದ್ರೆ ಸೆಟ್ ಆಗುತ್ತೆ. ಬಟ್ CSS ಎಫೆಕ್ಟ್ ಬಂದ್ಬಿಡುತ್ತಲ್ಲ.